Hello everyone, welcome to back our YouTube channel. Today I am discussing about the active voice to passive voice in the simple present tense. Already I told you about the some rules to change the voice. So what I told a previous YouTube videos, here find out the subject plus helping verb plus object. Identify the tense of the given sentences. The verbs to be, to have, and modal verbs remains unchanged in the passive form. Subject becomes object and object becomes subject in the leans a formation of active voice and passive voice. The first participle form verb without is used immediately after helping verbs. The agent is not very often mentioned. By preposition is used as a passive form. A sentence with a double objects. So these are already I told you about these are. So first one is the start to the tense wise, active wise to the passive wise. So here simple present tense. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿದೆ. ಇದು ಸಾದಾ ವರ್ತಮಾನ ಕಾಲ ಅಂತ ಹೇಳ್ತೀವಿ ನಾವು. ಸಾದಾ ವರ್ತಮಾನ ಕಾಲ ಅಂತ ಹೇಳ್ತೀವಿ. ಈ ಸಾದಾ ವರ್ತಮಾನ ಕಾಲದಲ್ಲಿ ನಾವು ಇವಾಗ ಏನು ಕರ್ತೃ ಪ್ರಯೋಗ ಮತ್ತು ಕರ್ಮಣಿ ಪ್ರಯೋಗ ಅಂತಕ್ಕಂಥದ್ದನ್ನು ಅಧ್ಯಯನ ಮಾಡೋಣ. ಈಗ ಫಾರ್ ಎಕ್ಸಾಂಪಲ್ ಐ ರೈಟ್ ಅ poem. ಸೊ ಐ ರೈಟ್ ಅ poem ಅಂತಕ್ಕಂಥದ್ದು ಈ ಒಂದು ವಾಕ್ಯದಲ್ಲಿ ನಾವು ಏನೇನು ಕಂಡು ಹಿಡಿಬೇಕಪ್ಪ ಅಂತಂದಾಗ ಫೈಂಡ್ ಔಟ್ ದ ಸ್ಟ್ರಕ್ಚರ್ ಆಫ್ ದಿಸ್ ಸೆಂಟೆನ್ಸ್. ಇದರ ಒಂದು ಸ್ಟ್ರಕ್ಚರ್ ಏನಾಗಿದೆ, ವಾಟ್ ಇಟ್ ಹ್ಯಾಸ್ ದ ಸ್ಟ್ರಕ್ಚರ್. ಹಿಯರ್ ಐ ಈಸ್ ದಿ ಸಬ್ಜೆಕ್ಟ್, ರೈಟ್ ಈಸ್ ದ ವರ್ಬ್, poem ಈಸ್ ದ ಆಬ್ಜೆಕ್ಟ್. ಇದು ಮೊದಲನೇದಾಗಿ ಇರತಕ್ಕಂಥ ಒಂದು ರೂಲು. ದೆನ್ ಐಡೆಂಟಿಫೈ ದ ಟೆನ್ಸ್ ಆಫ್ ದಿಸ್ ಸೆಂಟೆನ್ಸ್. ಈ ಒಂದು ಟೆನ್ಸ್ ಯಾವ ಟೆನ್ಸ್ದಲ್ಲಿ ಇದೆ ಅಂತಕ್ಕಂಥದ್ದನ್ನು ನಾವು ಕಂಡುಹಿಡಬೇಕು. ಯಾವ ಟೆನ್ಸ್ದಲ್ಲಿ ಇದೆಯಪ್ಪ ಅಂತಂದಾಗ ನಾನು ಹೇಳುವ ಹಾಗೆ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ದಲ್ಲಿ ಹೇಳ್ತಕ್ಕಂಥದ್ದು. ನೆಕ್ಸ್ಟ್ ಇದು ಇಲ್ಲಿ ಇರ್ತಕ್ಕಂತಹ ಒಂದು ಏನು ಆಗಿದೆಯಪ್ಪ ಅಂತಂದಾಗ ಇಲ್ಲಿ ಸಬ್ಜೆಕ್ಟ್ ಬಿಕಮ್ಸ್ ದಿ ಆಬ್ಜೆಕ್ಟ್, ಆಬ್ಜೆಕ್ಟ್ ಬಿಕಮ್ಸ್ ದಿ ಸಬ್ಜೆಕ್ಟ್ ಅಂತಕ್ಕಂಥದ್ದನ್ನು ನಾವು ತಿಳಿದುಕೊಂಡಿವಿ. ಹಿಂದಿನ ಅವಧಿಯಲ್ಲಿ ಈ ಒಂದು ನಿಯಮಗಳ ಬಗ್ಗೆ ನಾನು ಈಗಾಗಲೇ ಹೇಳಿದ್ದೇನೆ. ಇವಾಗ ಅದನ್ನು ಹೆಚ್ಚು ಹೇಳದೆ ನಾನು ಮುಂದೆ ಒಂದು ವಿಚಾರವನ್ನು ಹೇಳ್ತಾ ಹೋಗ್ತೀನಿ. ಈ ಒಂದು ಆಬ್ಜೆಕ್ಟ್ ಇದ್ದಿದ್ದು ಏನಿದೆಯಲ್ಲ, ಇದೇನಾಗುತ್ತೆ ಪ್ಯಾಸಿವ್ ವಾಯ್ಸ್ದಲ್ಲಿ ಆಬ್ಜೆಕ್ಟ್ ಆಗುತ್ತೆ. ಈ ಒಂದು ಸಬ್ಜೆಕ್ಟ್ ಇರತಕ್ಕಂಥದ್ದು ಏನಾಗುತ್ತೆ ಆಬ್ಜೆಕ್ಟ್ ಆಗ್ತಕ್ಕಂಥದ್ದು. ಇದು ಹೇಗೆ ಆಗ್ತತಿ ಹೌದಾ, ಅದ್ರ ಮೇಲಾಗಿ ಇದು ವಾಟ್ ಕೈಂಡ್ ಆಫ್ ದ ವಾಯ್ಸ್ ಯಾವುದಿದೆ ಅನ್ನೋದನ್ನು ಇವಾಗ ನಾವು ನೋಡೋಣ. ಏನಿದೆ, ಇದು ಆಕ್ಟಿವ್ ವಾಯ್ಸ್ ಇದೆ ಹೌದಾ. ಈ ಐ ಅಂತಕ್ಕಂಥದ್ದು ಇಲ್ಲಿ ಪ್ರಮುಖವಾಗ್ತತಿ ಈ ಒಂದು ವಾಕ್ಯದಲ್ಲಿ. ಇದನ್ನೇ ನಾವು ಇವಾಗ ಏನು ಮಾಡಬೇಕು, ಈಗ ಪ್ಯಾಸಿವ್ ವಾಯ್ಸ್ ಸೆಂಟೆನ್ಸನ್ನು ಮಾಡಬೇಕು ಹೌದಾ. ಪ್ಯಾಸಿವ್ ವಾಯ್ಸ್ ಸೆಂಟೆನ್ಸನ್ನು ಮಾಡಬೇಕಾದಾಗ ನೋಡಿ, ಫಸ್ಟು ನಾವು ಆಬ್ಜೆಕ್ಟನ್ನು ತಗೋತೀವಿ. ಆಬ್ಜೆಕ್ಟ್ ಆಗಿರ್ತಕ್ಕಂಥದ್ದು ಯಾವುದಿದೆ ಇಲ್ಲಿ poem ಅಂತಕ್ಕಂಥದ್ದು ಇದೆ ನೋಡಿ. poem ಅನ್ನೋದನ್ನು ನಾವು ಮೊದಲಿಗೆ ತಗೋಣ. ಈಗ poem. ದೆನ್ ಇಲ್ಲಿ ಹೆಲ್ಪಿಂಗ್ ವರ್ಬ್ ಬರುತ್ತೆ, ಹೆಲ್ಪಿಂಗ್ ವರ್ಬು. ದೆನ್ ಹೆಲ್ಪಿಂಗ್ ವರ್ಬ್ ಏನು ಈಸ್ ಅಂತಕ್ಕಂಥದ್ದು. ನೆಕ್ಸ್ಟ್ ಇದಾದ ನಂತರ ವರ್ಬನ್ನು ತಗೋತೀವಿ. ಇದು ಎಂಥ ವರ್ಬ್ ಇರಬೇಕು ಏನು ನೋಡಿ, ವಿತೌಟ್ ಫಾರ್ಮ್ ಅಂತ ಹೇಳ್ತೀವಿ, ಫಾಸ್ಟ್ ಪಾರ್ಟಿಸಿಪಲ್ ಇರಬೇಕು ಹೌದಾ. ಇದು ರೈಟ್ ಇದ್ದಿದ್ದು ಏನಾಗುತ್ತೆ ರಿಟರ್ನ್ ಅಂತಕ್ಕಂಥದ್ದಾಗ್ತತಿ. ದೆನ್ ಪ್ರಿಪೋಸಿಷನ್ ಅನ್ನು ತಗೋಬೇಕು. ಐ ಬಿಕಮ್ಸ್ ದಿ ಆಬ್ಜೆಕ್ಟ್. ನೋಡಿ ಇದೇನಾಗುತ್ತೆ ಇಲ್ಲಿ ಆಬ್ಜೆಕ್ಟ್ ಆಗಿ ಕೆಲಸವನ್ನು ಮಾಡುತ್ತದೆ ಹೌದಾ. ಐ ಅಂತಕ್ಕಂಥದ್ದು ಏನಾಗುತ್ತೆ, ಇದು ಐ ಬಿಕಮ್ಸ್ ದಿ ಮೀ ಅಂತಕ್ಕಂಥದ್ದು. ಇವಾಗ ನಾವು ಈ ಒಂದು ಸೆಂಟೆನ್ಸ್ದ ಒಂದು ಸ್ಟ್ರಕ್ಚರ್ ಅನ್ನು ನೋಡಿದಾಗ ಎ poem ಅಂತಕ್ಕಂಥದ್ದು ಸಬ್ಜೆಕ್ಟ್ ಆಬ್ಜೆಕ್ಟ್ ಆಗಿದೆ.
ಹೌದಾ, ಆಬ್ಜೆಕ್ಟ್ ಬಿಕಮ್ಸ್ ದಿ ಸಬ್ಜೆಕ್ಟ್ ಆಗ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಇದಕ್ಕೆ ನಾವು ಸಬ್ಜೆಕ್ಟ್ ಅಂತೂ ಕೂಡ ಹೇಳ್ತೀವಿ. ಆ್ಯಂಡ್ ಇದು ಒಂದು ರೂಲ್ಸ್ ಪ್ರಕಾರವಾಗಿ ನಾವು ನೋಡಿದಾಗ ಆಬ್ಜೆಕ್ಟ್ ಅಂತ ಹೇಳಿ ನಾವು ಇಲ್ಲಿ ಹೇಳ್ತೀವಿ. ಆಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ರಿಟರ್ನ್ ಅಂತಕ್ಕಂಥದ್ದು ಫೀತರ್ಡ್ ಫಾರ್ಮ್ ಅಂತ ಹೇಳ್ತೀವಿ. ಫೀತರ್ಡ್ ಫಾರ್ಮ್ ಅಂದಾಗ ಫಾಸ್ಟ್ ಪಾರ್ಟಿಸಿಪಲ್ ಅಂತಕ್ಕಂಥದ್ದನ್ನು ಹೇಳ್ತೀವಿ. ಈ ಬಾಯ್ ಅಂತಕ್ಕಂಥದ್ದು ಇಲ್ಲಿ ಬಾಯ್ ಅಂತಕ್ಕಂಥದ್ದನ್ನು ತಗೋತೀವಿ. ಮೀ ಅಂತಕ್ಕಂಥದ್ದು ಏನಾಗಿದೆ, ಸಬ್ಜೆಕ್ಟ್ ಆಗಿದೆ. ಇಲ್ಲಿ ಐ ರೈಟ್ ಅ ಪೊಯಮ್ ಅಂತಕ್ಕಂಥದ್ದು ಒಂದು ಅರ್ಥವನ್ನು ನೋಡಿದಾಗ, ಇದರ ಒಂದು ಕನ್ನಡದಲ್ಲಿ ನಾವು ಅರ್ಥೈಸ್ಕೊಂಡಾಗ ಏನಾಗ್ತದಪ್ಪ ಅಂತಂದಾಗ, ನಾನು ಒಂದು ಪದ್ಯ ಬರೆಯುತ್ತೇನೆ ಅಂತಕ್ಕಂಥದನ್ನ ಇಲ್ಲಿ ಅರ್ಥವನ್ನು ಕೊಡ್ತದೆ. ಇವಾಗ ದೆನ್ ಈ ಒಂದು ಪ್ಯಾಸಿವ್ ವಾಯ್ಸ್ ಅನ್ನು ಮಾಡಬೇಕಾದಾಗ ಅ ಪೊಯಮ್ ಈಸ್ ರಿಟನ್ ಬೈ ಮೀ ಅಂತಕ್ಕಂಥದ್ದಾಯಿತು. ಇದರ ಒಂದು ಫಾರ್ಮುಲಾ ಏನಾಗಿದೆ ಅಂತಂದಾಗ ನೋಡಿ, ಆಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ಮೇನ್ ವರ್ಬ್ ಅಥವಾ ವರ್ಬ್ ಥರ್ಡ್ ಪ್ಲಸ್ ಬೈ ಪ್ಲಸ್ ಏನು ಸಬ್ಜೆಕ್ಟ್ ಅಂತಕ್ಕಂಥದ್ದು ಇದರ ಒಂದು ಏನಾಗಿದೆ, ಫಾರ್ಮುಲಾ ಆಗಿದೆ. ಇವಾಗ ಇದನ್ನು ನಾವು ಕನ್ನಡದಲ್ಲಿ ನೋಡಿದಾಗ ಒಂದು ಪದ್ಯವು ನನ್ನಿಂದ ಬರೆಯಲ್ಪಡುತ್ತದೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ತಿಳ್ಕೊಬಹುದು. ಹೌದಾ? ಹೀಗಂದಾಗ ನೋಡಿ, ಆಕ್ಟಿವ್ ವಾಯ್ಸ್ದಿಂದ ಪ್ಯಾಸಿವ್ ವಾಯ್ಸ್ ಅನ್ನು ಮಾಡಿದ್ದೀವಿ. ಆಕ್ಟಿವ್ ವಾಯ್ಸ್ದಲ್ಲಿ ಇರತಕ್ಕಂತಹ ಒಂದು ಆಕ್ಟಿವ್ ಆಗಿರ್ತಕ್ಕಂತಹ ಏನು ಪ್ಯಾಸಿವ್ ವಾಯ್ಸ್ದಲ್ಲಿ ಇರತಕ್ಕಂಥ ಇಟ್ ಇಸ್ ದ ಸ್ಟಾರ್ಟೆಡ್ ಬಿಗಿನ್ಸ್ ವಿತ್ ದ ಸೆಂಟೆನ್ಸ್ ಆಫ್ ದಿ ಆಬ್ಜೆಕ್ಟ್. ಸೊ ಇಲ್ಲಿ ಆಬ್ಜೆಕ್ಟ್ದಿಂದ ಪ್ರಾರಂಭ ಆಗ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಿದ್ದೀವಿ. ಇನ್ನು ನೆಕ್ಸ್ಟು ಈಗ ಆಯನ್ನು ತೆಗೆದುಕೊಂಡಾಗ ಆಯನ್ನು ತೆಗೆದುಕೊಂಡು ನಾವು ಇವಾಗ ನೆಕ್ಸ್ಟು ನಾವು ಹಿ ಸಿ ಇಟ್ಗಳ ಬಂದಾಗ ಯಾವ ರೀತಿ ನಾವು ಇದು ಮಾಡ್ತೀವಿ ಅನ್ನೋದನ್ನು ನೋಡೋಣ. ಇವಾಗ ನೋಡಿ, ವಿ ಈಟ್ ಆ್ಯನ್ ಆ್ಯಪಲ್. ಈಗ ನೀವೇ ಮಾಡ್ಬೋದು. ಈ ಒಂದು ಸೆಂಟೆನ್ಸನ್ನು ಯಾವ ವಾಕ್ಯದಲ್ಲಿದೆ, ಇದು ಅಸರ್ಟಿವ್ ವಾಕ್ಯದಲ್ಲಿದೆ ಮತ್ತು ಯಾವ ವಾಯ್ಸ್ದಲ್ಲಿದೆ ಅಪ್ಪ ತಂದಾಗ ಇದು ಆಕ್ಟಿವ್ ವಾಯ್ಸ್ದಲ್ಲಿ ಇರತಕ್ಕಂತಹ ವಾಕ್ಯ ಆಗಿದೆ. ಈ ಆಕ್ಟಿವ್ ವಾಯ್ಸ್ ತಂದಾಗ ಮತ್ತೆ ಇದು ಯಾವ ಒಂದು ಕಾಲದಲ್ಲಿದೆ, ಯಾವ ಒಂದು ಟೆನ್ಸ್ದಲ್ಲಿದೆ ಅಂತಂದಾಗ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ದಲ್ಲಿ ಇರತಕ್ಕಂಥದ್ದು ಇದಾಗಿದೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸು ಇದಾಗಿದೆ. ನೋಡಿ, ವಿ ಈಟ್ ಆ್ಯನ್ ಆ್ಯಪಲ್. ಹೌದಾ? ಇದು ಏನನ್ನು ಹೊಂದಿದೆ? ಸಬ್ಜೆಕ್ಟ್ ಇದೆ. ಹೌದಾ? ವರ್ಬ್ ಇದೆ. ಹೌದಾ? ವರ್ಬ್ ಇದೆ. ಇಟ್ ಮೀನ್ಸ್ ಮೇನ್ ವರ್ಬ್ ಅಂತೂ ಕೂಡ ಹೇಳ್ತೀವಿ. ಆ್ಯನ್ ಆ್ಯಪಲ್ ಅಂತಕ್ಕಂಥದ್ದು ಆಬ್ಜೆಕ್ಟ್ ಇದೆ. ಹೌ ಟು ಮೇಕ್ ಇನ್ ಟು ದಿ ಪ್ಯಾಸಿವ್ ವಾಯ್ಸ್, ಆಕ್ಟಿವ್ ವಾಯ್ಸ್ ಟು ಪ್ಯಾಸಿವ್ ವಾಯ್ಸ್, ಇಟ್ ಇಸ್ ಅ ವೆರಿ ಸಿಂಪಲ್. ಆ್ಯನ್ ಆ್ಯಪಲ್ ಏನಿದೆ, ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ದಲ್ಲಿ ಇದೆಯಪ್ಪ ಅಂತಂದಾಗ ಆ್ಯಪಲ್ ಎಷ್ಟು ಅದಾವ್ರಿ? ಒಂದೇ ಇದೆ. ಇಲ್ಲಿ ಈಸ್ ಅನ್ನು ತಗೋತೀವಿ ನಾವು. ಹೌದಾ? ಆ್ಯನ್ ಆ್ಯಪಲ್ ಈಸ್, ಈಟ್ ಇದ್ದಿದ್ದು ಏನಾಗುತ್ತೆ? ಈಟನ್ ಬೈ ಅಸ್. ಹೀಗೆ ಏನಪ್ಪ ಅಂತಂದಾಗ ಚೇಂಜ್ ಆಗ್ತಾ ಹೋಗುತ್ತೆ. ಆ್ಯನ್ ಆ್ಯಪಲ್ ಅಂತಕ್ಕಂಥದ್ದು ಆಬ್ಜೆಕ್ಟ್ ಆಗಿದೆ. ಈಸ್ ಅಂತಕ್ಕಂಥದ್ದು ಹೆಲ್ಪಿಂಗ್ ವರ್ಬ್ ಆಗಿದೆ. ಈಟನ್ ಅಂತಕ್ಕಂಥದ್ದು ಮೇನ್ ವರ್ಬ್ ಥರ್ಡ್ ಆಗಿದೆ. ಬಾಯ್ ಅಂತಕ್ಕಂಥದ್ದು ಪ್ರಿಪೋಸಿಷನು. ಇದಕ್ಕೆ ಬಾಯ್ ಅಂತ ನಾವು ತಗೋತೀವಿ. ಅಸ್ ಅಂತಕ್ಕಂಥದ್ದು ಏನಾಗಿದೆ? ಸಬ್ಜೆಕ್ಟ್ ಆಗಿದೆ. ನಿಮಗೆ ಇನ್ನೊಂದು ವಿಚಾರ ಗೊತ್ತಿರಲಿ ನೋಡಿ, ಆಯ್ ಅಂತಕ್ಕಂಥದ್ದು ಇದು ಯಾಕೆ ಒಂದು ಸ್ವಲ್ಪ ಕನ್ಫ್ಯೂಷನ್ ಆಗ್ತಕ್ಕಂಥದ್ದು, ಈ ಆಯ್ ಅಂತಕ್ಕಂಥದ್ದು ಆಕ್ಟಿವ್ ವಾಯ್ಸ್ದಲ್ಲಿ ಇರತಕ್ಕಂಥದ್ದು. ಇದು ಪ್ಯಾಸಿವ್ ವಾಯ್ಸನ್ನು ಮಾಡಬೇಕಾದಾಗ ನಾವು ಆಯ್ ಬಿಕಮ್ಸ್ ದಿ ಏನಾಗುತ್ತೆ? ಮೀ ಅಂತಕ್ಕಂಥದ್ದಾಗುತ್ತೆ. ವಿ ಅಂತಕ್ಕಂಥದ್ದು ಅಸ್ ಆಗುತ್ತೆ. ಯು ಅಂತಕ್ಕಂಥದ್ದು ಯು ಆಗುತ್ತೆ. ದೆನ್ he becomes him.
ಸಿ ಬಿಕಮ್ಸ್ ಹರ್, ಇಟ್ ಬಿಕಮ್ಸ್ ಇಟ್, ದೇ ಬಿಕಮ್ ದೆಮ್. ಈ ಒಂದು ವಿಚಾರ ನಿಮ್ಗೆ ಗೊತ್ತಿರಬೇಕು. ಇವಾಗ ಎಲ್ಲ ಪ್ರೊನೌನ್ಸ್ಗಳ ಮೇಲೆ ನಾನು ವಾಕ್ಯವನ್ನು ಮಾಡ್ತಾ ಹೋಗ್ತೀನಿ. ಇದು ಯಾವ ವಾಕ್ಯ ಆಗಿದೆ ಇದು ನೋಡಿ. ವಿ ಈಟ್ ಆ್ಯನ್ ಆ್ಯಪಲ್ ಅಂತಕ್ಕಂಥದ್ದು ಯಾವುದಿದೆ, ಇದು ಆ್ಯಕ್ಟಿವ್ ವಾಯ್ಸ್ ಇದೆ. ದೆನ್ ಇದೇ ಏನಾಗಿದೆಪ್ಪ ಅಂತಂದಾಗ ಇದು ಪ್ಯಾಸಿವ್ ವಾಯ್ಸ್ ಆಗಿದೆ. ಹೌದಾ. ನೆಕ್ಸ್ಟು ಸರ್ ಮತ್ತು ಯು ಬಂದಾಗ ಯಾವ ರೀತಿ ಮಾಡಬೇಕು ಅದನ್ನು ನೋಡಿ. ಯು ಡೂ ದ ವರ್ಕ್. ಎಸ್, ಇದು ಯು ಡೂ ದ ವರ್ಕ್ ಅಂತಕ್ಕಂತಹದ್ದು ಇದು ಯಾವ ಒಂದು ವಾಕ್ಯವಾಗಿದೆ, ಹೌದಾ, ಯಾವ ಟೆನ್ಸ್ದಲ್ಲಿದೆ, ಹೌದಾ. ಇದು ಯಾವ ಟೆನ್ಸ್ದಲ್ಲಿ ಇದೆಯಪ್ಪ ಅಂತಂದಾಗ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ದಲ್ಲಿದೆ ಮತ್ತು ಅಸರ್ಟಿವ್ ಸೆಂಟೆನ್ಸ್ ಇದೆ. ಇದರ ಒಂದು ಸ್ಟ್ರಕ್ಚರ್ ಏನಾಗಿದೆಯಪ್ಪ ಅಂತಂದಾಗ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಅಂತಕ್ಕಂಥದ್ದು ಆಗಿದ್ದನ್ನು ನಾವು ನೋಡ್ಬೋದು. ಇಲ್ಲಿ ಸಬ್ಜೆಕ್ಟ್ ವರ್ಬ್ ದ ವರ್ಕ್ ಅಂತಕ್ಕಂಥದ್ದು ಏನು, ಇದು ಆಬ್ಜೆಕ್ಟ್ ಆಗಿರ್ತಕ್ಕಂಥದ್ದು. ಯಾವ ವಾಯ್ಸ್ದಲ್ಲಿ ಇದೆಯಪ್ಪ ಅಂತಂದಾಗ ಇದು ಆ್ಯಕ್ಟಿವ್ ವಾಯ್ಸ್ದಲ್ಲಿ ಇದೆ, ಹೌದಾ. ಆ್ಯಕ್ಟಿವ್ ವಾಯ್ಸ್ದಲ್ಲಿ ಇದೆ ಅಂತಂದಾಗ ಯು ಡೂ ದ ವರ್ಕ್, ಹೌದಾ, ನೀನು ಕೆಲಸವನ್ನು ಮಾಡುತ್ತಿ ಅಂತಕ್ಕಂಥದ್ದನ್ನು ಹೇಳುತ್ತದೆ, ಹೌದಾ. ಇದನ್ನ ನಾವು ಹೌ ಟು ಮೇಕ್ ಇನ್ ಟು ದಿ ಪ್ಯಾಸಿವ್ ವಾಯ್ಸ್. ಇಟ್ಸ್ ಅ ವೆರಿ ಸಿಂಪಲ್. ಏನು, ದ ವರ್ಕ್ ಈಸ್ ಡನ್ ಬೈ ಯು. ಇದ್ದೇನಕತ್ರಿ ಯು ಅಂತಕ್ಕಂಥದ್ದು ಆಗುತ್ತದೆ. ಇಲ್ಲಿ ದ ವರ್ಕ್ ಅಂತಕ್ಕಂಥದ್ದು ಆಬ್ಜೆಕ್ಟ್ ಆಗಿದೆ, ಈಸ್ ಅಂತಕ್ಕಂಥದ್ದು ಹೆಲ್ಪಿಂಗ್ ವರ್ಬ್ ಆಗಿದೆ, ಡನ್ ಅಂತಕ್ಕಂಥದ್ದು ಮೇನ್ ವರ್ಬ್ ಥರ್ಡ್ ಆಗಿದೆ, ಬಾಯ್ ಅಂತಕ್ಕಂಥದ್ದು ಪ್ರಿಪೋಸಿಷನ್ನು ಬಾಯ್, ಆ್ಯಂಡ್ ಯು ಈಸ್ ದಿ ಯು ಅಂತಕ್ಕಂಥದ್ದು ಸಬ್ಜೆಕ್ಟ್ ಆಗಿದೆ, ಹೌದಾ. ಯು ಈಸ್ ದಿ ಸಬ್ಜೆಕ್ಟ್. ಹೀಗಂದಾಗ ಕನ್ನಡದಲ್ಲಿ ಏನು ಸರ್, ಕನ್ನಡದಲ್ಲಿ ನಮಗೆ ಅರ್ಥ ಆಗ್ತಾ ಇಲ್ಲ ಅಂತಕ್ಕಂಥದ್ದನ್ನು ಕೇಳ್ಬೋದು ನೀವು. ಯು ಡೂ ದ ವರ್ಕ್, ನೀನು ಕೆಲಸವನ್ನು ಮಾಡುತ್ತೀರಿ ಅಂತಕ್ಕಂಥದ್ದನ್ನು ಅರ್ಥ ಕೊಡುತ್ತೆ. ಕೆಲಸವನ್ನು ನಿನ್ನಿಂದ ಮಾಡಲ್ಪಡುತ್ತದೆ ಅಂತಕ್ಕಂಥದ್ದನ್ನು ಅರ್ಥವನ್ನು ಕೊಡುತ್ತದೆ. ನೆಕ್ಸ್ಟ್ ಕಮ್ ಟು ದಿ ಇವು ಆಯ್ತಲ್ಲ. ಈಗ ಇನ್ನು ಹಿ ಸಿ ಇಟ್ಗಳು ಬಂದಾಗ ನೋಡಿ, ಹಿ ಟೀಚರ್ಸ್ ಇಂಗ್ಲಿಷ್. ಇದು ಯಾವ ವಾಕ್ಯ, ಅಸರ್ಟಿವ್ ವಾಕ್ಯ, ಏನೋ ಸಕಾರಾತ್ಮಕ ವಾಕ್ಯ ಆಗಿರ್ತಕ್ಕಂಥದ್ದು. ಮತ್ತು ಯಾವ ಟೆನ್ಸ್ದಲ್ಲಿ ಇದೆಯಪ್ಪ ಅಂತಕ್ಕಂಥದ್ದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ದಲ್ಲಿ ಸಾದಾ ವರ್ತಮಾನ ಕಾಲದಲ್ಲಿ ಇರತಕ್ಕಂಥದ್ದು. ಮತ್ತು ಇದು ಸ್ಟ್ರಕ್ಚರನ್ನು ಏನನ್ನು ಒಳಗೊಂಡಿದೆಯಪ್ಪ ಅಂತಂದಾಗ ಸಬ್ಜೆಕ್ಟನ್ನು ಹೊಂದಿದೆ, ಏನು ವರ್ಬನ್ನು ಹೊಂದಿದೆ, ದೆನ್ ಆಬ್ಜೆಕ್ಟನ್ನು ಒಳಗೊಂಡಿರ್ತಕ್ಕಂಥದ್ದು. ಇದು ಆ್ಯಕ್ಟಿವ್ ವಾಯ್ಸ್ ಆಗಿದೆ. ಈ ಆ್ಯಕ್ಟಿವ್ ವಾಯ್ಸನ್ನು ಏನು ಹೀಗಂದಾಗ ಹಿ ಟೀಚರ್ಸ್ ಇಂಗ್ಲೀಷ್, ಅವನು ಇಂಗ್ಲೀಷ್ ಕಲಿಸುತ್ತಾನೆ ಅಂತಕ್ಕಂಥದ್ದನ್ನು ಅರ್ಥವನ್ನು ಕೊಡುತ್ತದೆ. ಅವನು ಇಂಗ್ಲೀಷನ್ನು ಕಲಿಸುತ್ತಾನೆ. ಇದನ್ನ ನಾವು ಇಂಗ್ಲೀಷವು ಅವನಿಂದ ಕಲಿಯಲ್ಪಡುತ್ತದೆ ಅಂತಕ್ಕಂಥದ್ದನ್ನು ನಾವು ಹೇಳಬೇಕಾಗಿದೆ. ನೋಡಿ, ಇಂಗ್ಲೀಷ್ ಈಸ್ ಎಷ್ಟದವ್ರಿ, ಅಲ್ಲಿ ಈಸ್ ಅಂತಕ್ಕಂಥದ್ದನ್ನು ನಾವು ತಗೋಬೇಕು. ಇಲ್ಲಿ ಥರ್ಡ್ ಪರ್ಸನ್ ಆಗುತ್ತೆ. ಇದು ಏನು ಸಿಂಗ್ಯುಲರ್ ಆಗ್ತಕ್ಕಂಥದ್ದು. ಏನು ಇಂಗ್ಲೀಷ್ ಅಂತಕ್ಕಂಥದ್ದು ಆಬ್ಜೆಕ್ಟ್ ಆಗಿದೆ. ಈಸ್ ಅಂತಕ್ಕಂಥದ್ದು ಹೆಲ್ಪಿಂಗ್ ವರ್ಬ್ ಬಂದು ನೋಡ್ತೀವಿ. ಇನ್ನು ಅಧ್ಯಯನ ಟೀಚ್ ಇದ್ದಿದ್ದು ಏನಾಗುತ್ತಪ್ಪ ಅಂತಂದಾಗ ಟೀಚ್ ಟಾಟ್ ಅಂತಕ್ಕಂಥದ್ದು ಆಗುತ್ತೆ. ಟೀಚ್ ಇದ್ದುದು ಟಾಟ್ ಅಂತಕ್ಕಂಥದ್ದು ಆಗುತ್ತದೆ. ಈ ಟೀಚ್ ಟಾಟ್, ಹೌದಾ. ಟಾಟ್ ಅಂತಕ್ಕಂಥದ್ದು ಇದು ಥರ್ಡ್ ಫಾರ್ಮ್ ಆಗುತ್ತೆ. ದೆನ್ ಬಾಯ್ ಹಿ ಇದ್ದಿದ್ದು ಏನಾಗುತ್ತೆ ರೀ, ಹಿಮ್ ಅಂತಕ್ಕಂಥದ್ದು ಆಗುತ್ತದೆ. ಬಾಯ್ ಆ್ಯಂಡ್ ದೆನ್ ಹಿಮ್ ಇಸ್ ದಿ ಸಬ್ಜೆಕ್ಟ್. ಇಂಗ್ಲೀಷ್ ಅವನಿಂದ ಕಲಿಸಲ್ಪಡುತ್ತದೆ, ಇಂಗ್ಲೀಷವು ಅವನಿಂದ ಕಲಿಸಲ್ಪಡುತ್ತದೆ ಅಂತಕ್ಕಂಥದ್ದನ್ನು ಅರ್ಥವನ್ನು ಕೊಡುತ್ತದೆ. ಇದು ಏನಾಗುತ್ತೆ, ಪ್ಯಾಸಿವ್ ವಾಯ್ಸ್ ಆಗತಕ್ಕಂಥದ್ದನ್ನು ನಾವು ನೋಡಬಹುದು. ಇನ್ನು ನೆಕ್ಸ್ಟು ಸಿ ಇದ್ದಾಗ ಸಿ ಸಿಂಗ್ಸ್
ಅ ಸಾಂಗ್. ನೋಡಿ, ಸಿ ಸಿಂಗ್ಸ್ ಅ ಸಾಂಗ್. ಇದು ಯಾವ ವಾಕ್ಯ, ಯಾವ ವಾಯ್ಸ್ ಇದು? ನೋಡಿ, ಸಬ್ಜೆಕ್ಟ್ ಇದೆ, ವರ್ಬ್ ಇದೆ, ದೆನ್ ಆಬ್ಜೆಕ್ಟ್ ಇದೆ. ಇದೇನಾಗಿದೆ? ಆಕ್ಟಿವ್ ವಾಯ್ಸ್ ಆಗಿ ಕೆಲಸವನ್ನು ಮಾಡ್ತಾ ಇದೆ. ಹೌದಾ? ಅವರು ಒಂದು ಹಾಡನ್ನು ಹಾಡುತ್ತಾರೆ ಅಂತಕ್ಕಂಥದನ್ನ ಅರ್ಥವನ್ನು ಕೊಡುತ್ತದೆ. ಇವಾಗ ನೋಡಿ, ಇದನ್ನ ಪ್ಯಾಸಿವ್ ವಾಯ್ಸ್ ಅನ್ನು ಮಾಡಬೇಕಾದಾಗ ಅ ಸಾಂಗ್, ಅ ಸಾಂಗ್ ಈಸ್ ಸಂಗ್. ಏನು? ಸಿಂಗ್, ಸ್ಯಾಂಗ್, ಸಂಗ್ ಅಂತಕ್ಕಂಥದ್ದು ವಿತೌಟ್ ಫಾರ್ಮು. ಸಂಗ್ ಬೈ, ಸಿ ಬಿಕಮ್ಸ್ ದಿ ಹರ್. ಸೊ it is the passive voice sentence. So structure, object, is the helping verb, sung is the main verb, third, by is the preposition by, her is the subject. ಏನು? ಒಂದು ಹಾಡವು ಅವರಿಂದ ಹಾಡಲ್ಪಡುತ್ತದೆ ಅಂತಕ್ಕಂಥದನ್ನ ಅರ್ಥವನ್ನು ಕೊಡುತ್ತದೆ. ನೆಕ್ಸ್ಟ್ ಇಟ್ ಇದ್ದಾಗ, it drinks a cup of coffee. ಕಪ್ ಆಫ್ ಕಾಫಿ ಅಂತಕ್ಕಂಥದ್ದನ್ನು ನೋಡ್ತೀವಿ. ಇಟ್ ಡ್ರಿಂಕ್ಸ್ ಅ ಕಪ್ ಆಫ್ ಕಾಫಿ ಅಥವಾ ಕಪ್ ಆಫ್ ಮಿಲ್ಕ್ ಅಂತಕ್ಕಂಥದ್ದನ್ನು ಹಾಕೋಬೋದು. ಮಿಲ್ಕ್ ಅಂತ ಹಾಕೋಬಹುದು. ಹೌದಾ? ಏನಪ್ಪ ಅಂತಂದಾಗ ಇಲ್ಲಿ ಇಟ್ ಅಂದಾಗ ನೀವು ಕ್ಯಾಟ್ ಅಂತ ಹೇಳಿ ಅರ್ಥೈಸ್ಕೋಬಹುದು. ಇಟ್ ಅಂತಕ್ಕಂಥದ್ದನ್ನ ಇಟ್ ರೆಫರ್ಸ್ ಟು ದಿ ಎನಿಮಲ್ಸ್. ಹೌದಾ? ಎನಿಮಲ್ಸಿಗೆ ನಾವು ಉಪಯೋಗಿಸ್ತಕ್ಕಂಥದ್ದು ಅಥವಾ ಥಿಂಗ್ಸ್ಗಳಿಗೆ ಉಪಯೋಗಿಸ್ತಕ್ಕಂಥದ್ದು ಆಗಿದೆ. ಇಟ್ ಈಸ್ ದ ಸಬ್ಜೆಕ್ಟ್, ಡ್ರಿಂಕ್ಸ್ ಈಸ್ ದ ವರ್ಬ್, ಅ ಕಪ್ ಆಫ್ ಕಾಫಿ ಈಸ್ ದಿ ಆಬ್ಜೆಕ್ಟ್. ಸೊ ಹೌ ಟು ಮೇಕ್ ಇನ್ ಟು ದಿ passive voice? How to change into the active voice to the passive voice? Here it's a very simple. A cup of coffee ಎಷ್ಟು ಅದಾವ್ರಿ ಇವು? ಇಲ್ಲಿ ಸಿಂಗ್ಯುಲರ್ ಇದೆ, ಇಲ್ಲಿ ಈಸ್ ಅಂತೇಳಿ ನಾವು ತಗೋಬೇಕು. ಈಸ್ drunk by it. Yes, so this is the object, is the helping verb, drunk is the main verb, third, by is the by, it is the subject. ಹೀಗಂದಾಗ ಒಂದು ಕಪ್ ಕಾಫಿಯನ್ನು ಅದರಿಂದ ಕುಡಿಯಲ್ಪಡುತ್ತಿದೆ. ಹೌದಾ? ಕುಡಿಯಲ್ಪಡುತ್ತದೆ ಅಂತಕ್ಕಂಥದ್ದನ್ನ ಅರ್ಥವನ್ನ ಕೊಡುತ್ತದೆ. ಇನ್ನು ದೇ ಅನ್ನ ಯಾವಾಗ ಉಪಯೋಗಿಸ್ತೀವಿ? ಹೌದಾ? ದೇ ಯಾವುದು? ಇದು ಪ್ಯಾಸಿವ್ ವಾಯ್ಸ್ ಐತ್ರಿ. ಯಾವುದು? ಎ ಕಪ್ ಆಫ್ ಕಾಫಿ ಈಸ್ ಅ ಡ್ರಂಕ್ ಬೈ ಇಟ್. ದಿಸ್ ಈಸ್ ದ ಪ್ಯಾಸಿವ್ ವಾಯ್ಸ್ ಸೆಂಟೆನ್ಸ್. ದೆನ್ ದೇ sing a song. They sing a song. So this is the active voice. ಇದು ಆಕ್ಟಿವ್ ವಾಯ್ಸ್ ಆಗ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ದೇ ಅಂತಕ್ಕಂಥದ್ದು ಏನಾಗಿದೆ? ಸಬ್ಜೆಕ್ಟ್ ಆಗಿದೆ. ಸಿಂಗ್ ಅಂತಕ್ಕಂಥದ್ದು ಏನಾಗಿದೆಪ್ಪ ಅಂತಂದಾಗ ಇಲ್ಲಿ ವರ್ಬ್ ಆಗಿದೆ. ಸಾಂಗ್ ಅಂತಕ್ಕಂಥದ್ದು ಆಬ್ಜೆಕ್ಟ್ ಆಗಿದೆ. ಇದು ಆಕ್ಟಿವ್ ವಾಯ್ಸನ್ನು ನಾವು ನೋಡ್ಬೋದು. ಅವರು ಒಂದು ಹಾಡನ್ನು ಹಾಡುತ್ತಾರೆ ಅಂತಕ್ಕಂಥದ್ದನ್ನು ಅರ್ಥವನ್ನು ಕೊಡುತ್ತದೆ. ಇವಾಗ ಮೇಕ್ ಇನ್ ಟು ದಿ ಪ್ಯಾಸಿವ್ ವಾಯ್ಸ್ ಸೆಂಟೆನ್ಸ್. ಫಸ್ಟ್ ವಿ ರೈಟ್ ದ ಆಬ್ಜೆಕ್ಟ್ ಅ ಸಾಂಗ್ and helping verb with the is. A song is sung by, they become them. Yes, so this is the passive voice sentence. A song is the object, is the helping verb, a sung is the main verb, third, by is the by, and the them is the subject. So thank you for watching our videos. Next I will continue next videos.
remaining of the topic. Okay, thank you.